ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. RSS ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಕೇಳಿದ್ದಕ್ಕಿಂತ ಹೆಚ್ಚಿಗೆ ಕೊಟ್ಟಂತ, ಹೆಚ್ಚು ದಾಖಲಾತಿ ಕೊಟ್ಟಂತ RSS ಜೂನಿಯರ್ ಖರ್ಗೆಯ ಬಂಡವಾಳ ಬಿಚ್ಚಿಟ್ಟಂತ ಸಂಘ ಏನಿದು? ಖರ್ಗೆಗೆ ಬಂದೇ ಬಿಡ್ತಲ್ಲ ಹೊಸ ಸಂಕಷ್ಟ. ಏನು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಮಧ್ಯಾಹ್ನದಿಂದ ಪ್ರಿಯಾಂಕ್ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಸ್ಯಾಟಲೈಟ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಯಲ್ಲಿ ಮಿಂಚಿದ್ದು ಸಂಜೆಯ ವೇಳೆಗೆ ಆ ಮಿಂಚು ಎಲ್ಲ ಕೂಡ ಮಾಯ ಆಗಿಬಿಡ್ತು. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂಥ ಪ್ರಿಯಾಂಕ್ ಖರ್ಗೆ, ಅದರಲ್ಲೂ ಮುಖ್ಯವಾಗಿ RSSನ ವಿಚಾರವಾಗಿ ಕಳೆದ 6 ತಿಂಗಳಿಂದ ಸದ್ದನ್ನು ಮಾಡ್ತಾ, ಜೊತೆಗೆ RSS ಪಥಸಂಚಲನ, ಮಾರ್ಚ್ ಪಾಸ್ಟ್ ಎಲ್ಲದರ ಮೇಲೆ ನಿಗಾ ಇಡಲು ಮನಸ್ಸು ಮಾಡಿದಂಥ ಮತ್ತು ಕೋರ್ಟ್ ತನಕ ಆ ಪ್ರಕರಣವನ್ನು ತೆಗೆದುಕೊಂಡು ಹೋಗಿದ್ದಂಥ ಇದೇ ಪ್ರಿಯಾಂಕ್ ಖರ್ಗೆ ಇದೀಗ ಗೃಹ ಸಚಿವರಾಗಿದ್ದಾರೆ. ಕಾನೂನಿನ ಎಲ್ಲ ಇಲಾಖೆಯನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ದೊಡ್ಡ ಸಚಿವ ಸ್ಥಾನ ಸಿಕ್ಕಿದೆ. ಆ ಸಚಿವ ಸ್ಥಾನ ಸಿಕ್ಕ ಕೂಡಲೇ ಪ್ರತಿಯೊಬ್ಬರ ಮಾತು ಬಂದಿದ್ದು ಒಂದೇ, ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಇದೀಗ RSSನ ಮೇಲೆ ನಿಗಾ ಇಡುವಂಥ ಕಾರ್ಯ ಮಾಡ್ತಾರೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಆ ಮಾತು ಕೇಳಿ ಬಂದ ಕೆಲವು ದಿನಗಳಲ್ಲಿ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಒಂದು ಸ್ವಂತ ಸ್ವಖಾತೆಯಿಂದ ಸಾಮಾಜಿಕ ಜಾಲತಾಣದ ಮೂಲಕ ಅಥವಾ ಒಂದು ತಮ್ಮ ಲೆಟರ್ ಹೆಡ್ ಮೂಲಕ ಮೋಹನ್ ಭಾಗವತ್, ಅಂದರೆ RSSನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರಿಗೆ 8 ಪ್ರಶ್ನೆಗಳನ್ನ ಕೇಳಿ ಇದಕ್ಕೆ ನೀವು ಸರಿಯಾಗಿ ಉತ್ತರವನ್ನು ಕೊಡಬೇಕು ಮತ್ತು ಜನಸಾಮಾನ್ಯರಲ್ಲಿ ಇರುವಂಥ ಗೊಂದಲವನ್ನು ನಿವಾರಿಸಬೇಕು ಎನ್ನುವಂಥ ಮಾತನ್ನು ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆದರೆ ಸರ್ಕಾರ ಸ್ವಂತ ಇಲಾಖೆಯಿಂದ, ಅಂದರೆ ಸರ್ಕಾರ ತನ್ನ ಒಂದು ಅಧಿಕಾರಿಗಳ ಮುಖಾಂತರ, ದೊಡ್ಡ ಅಧಿಕಾರಿಗಳ ಮುಖಾಂತರ RSSನ ಮೋಹನ್ ಭಾಗವತ್ ಅವರಿಗೆ ನೋಟಿಸನ್ನು ಹೊರಡಿಸಿದರೆ RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರು ದಾಖಲೆ ಸಮೇತ ಕಚೇರಿಗೆ ಬಂದು, ಸರ್ಕಾರದ ಕಚೇರಿ, ಅದು ಇಡಿ IT ಅಥವಾ ಬೇರೆ ಇಲಾಖೆ ನೋಟಿಸ್ ಹೋಗಿದ್ರೆ ಸ್ವತಃ ಮೋಹನ್ ಭಾಗವತ್ ಅವರು ಬಂದು ದಾಖಲಾತಿ ಸಮೇತ ಅದನ್ನು ಪ್ರೂವ್ ಮಾಡಬೇಕಿತ್ತು. ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವರಿಗೆ ಶಿಕ್ಷೆ ಆಗುವಂಥ ಚಾನ್ಸಸ್ ಕೂಡ ಇತ್ತು. ನೀವು ತೆರಿಗೆನ ಸರಿ ಕಟ್ಟಲಿಲ್ಲ, ನೀವು ಬೇರೆ ಅಪರಾಧ ಕಾಯ್ದೆಗಳನ್ನ ಮಾಡಿರ್ತೀರಿ, ಹೀಗೆ ಯಾವುದಾದ್ರೂ ಒಂದು ಕೇಸ್ ಹಾಕೊಂಡು ಅವರನ್ನು ಒಳಗೆ ಕೂರಿಸುವಂಥ ಸಾಧ್ಯತೆ ಇತ್ತು. ಆದರೆ ನಿನ್ನೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸ್ವಂತ ಒಂದು ಅನುಭವದಿಂದ ತಮ್ಮ ಸ್ವಂತ ಡೌಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲೂ ಅಥವಾ ಮೋಹನ್ ಭಾಗವತರಿಗೆ ಲಿಖಿತ ರೂಪದಲ್ಲಿ ಕಳಿಸ್ಬಿಟ್ರು. ಇದು ಈಗ ಗೊಂದಲಕ್ಕೆ ಕಾರಣವಾಯಿತು. ನೋಡಿ, ಈಗ ನಮ್ಮಂಥವ್ರು ಅಥವಾ ಬೇರೆ ಸಾಮಾನ್ಯ ವ್ಯಕ್ತಿಗಳು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪತ್ರವನ್ನು ಬರೆದ್ರೆ ಅದಕ್ಕೂ ಅಷ್ಟು ಬೆಲೆ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಪತ್ರ ಬರೆದಂಥವರು ಗೃಹ ಸಚಿವರು, ಕಾನೂನಿನ ಎಲ್ಲ ಒಂದು ಇಲಾಖೆ ಮೇಲೆ ಹಿಡಿತವನ್ನು ಸಾಧಿಸುವಂಥವ್ರು, ಅಂಥ ಒಬ್ಬ ವ್ಯಕ್ತಿ ಕಾನೂನಿನ ಮೂಲಕ ಎಲ್ಲವನ್ನು ಸರಿಪಡಿಸಬಹುದು ಎನ್ನುವಂಥ ಅಧಿಕಾರದಲ್ಲಿರುವಾಗ ಸರ್ಕಾರದ ಇಲಾಖೆಯಿಂದ, ಅದು ಇಟಿನೋ ಬೇರೆ ತಮ್ಮ ಇಲಾಖೆಯಿಂದ ಇಲ್ಲ, ಇದು ಹಿಂಗೆ ತಪ್ಪಿದೆ, ಇದು RSS ತಪ್ಪು ಮಾಡ್ತಾ ಇದೆ, RSS ಅಕ್ರಮ ಕಟ್ಟಡಗಳನ್ನ ಮಾಡ್ತಾ ಇದೆ, RSS ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಿದೆ ಎನ್ನುವಂಥ ಒಂದು ಸಂಶೋಧನೆಯನ್ನು ಮಾಡಿ ಆ ಒಂದು ಸಂಸ್ಥೆಯ ಮೇಲೆ, ಆ ಕಟ್ಟಡದ ಮೇಲೆ, ಒಂದು ಇಲಾಖೆಯ ಮೇಲೆ ಒಂದು ನೇರವಾಗಿ ದಾಳಿ ಮಾಡಿದ್ರೆ, ಪೊಲೀಸರನ್ನು ದಾಳಿ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರ್ತಾ ಇತ್ತು. ಆದರೆ ಇದೇ ಪ್ರಿಯಾಂಕ್ ಖರ್ಗೆ ಅವರು ನೈತಿಕ ಪ್ರಶ್ನೆಯನ್ನು ಕೇಳಲು ಹೋಗಿ ಇದೀಗ ಸ್ವಲ್ಪ ಮಟ್ಟಿಗೆ ಮುಖಭಂಗವನ್ನು ಅನುಭವಿಸುವಂಥ ಒಂದು ಸನ್ನಿವೇಶ ಎದುರಾಗಿದೆ. ಏನಾಯಿತು ಎನ್ನುವುದನ್ನು ನೋಡೋದು ಹೋದರೆ, ಮೊದಲು ನಿನ್ನೆ 8 ನೈತಿಕ ಪ್ರಶ್ನೆಯನ್ನು ಕೇಳ್ತಾರೆ. ಆ 8 ನೈತಿಕ ಪ್ರಶ್ನೆಗೆ 28ರ ತರಹದಲ್ಲಿ ಮೋಹನ್ ಭಾಗವತರು ಉತ್ತರವನ್ನು ಕೊಟ್ಟು ಅಷ್ಟಕ್ಕೆ ಸಮಾಧಾನ ಆಯಿತು. ಅದಾದ ನಂತರ ಇವತ್ತು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಮತ್ತೆ ಉತ್ತರ ಕೊಡುವಂಥ, ಉಡಾಪಿ ಉತ್ತರ ಬೇಕಿಲ್ಲ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿ ಅದು ಮುಂದುವರೆದಿದೆ. ಇನ್ನು ನಿನ್ನೆ ಆದಂಥ ಒಂದು ಸನ್ನಿವೇಶದಲ್ಲಿ 8 ಪ್ರಶ್ನೆಗಳನ್ನು ಕೇಳಿದರು. ಆ 8 ಪ್ರಶ್ನೆ ಹೇಳಿದ ನಂತರ RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತರು ಯಾವ ಥರದಲ್ಲಿ ಕೌಂಟರ್ ಕೊಟ್ಟರೆ ಎನ್ನುವುದನ್ನು ನೋಡ್ತಾ ಹೋಗೋಣ. ನಿನ್ನೆ ಕೇಳಿದಂಥ ಪ್ರಶ್ನೆಯವರಿಗೆ ಅಲ್ಲಿ ಮುಖ್ಯವಾಗಿ ಹೈಲೈಟ್ ಆಗುವಂಥ ವಿಷಯ ಅಂದರೆ, ಶ್ರೀ ಮೋಹನ್ ಭಾಗವತ್ ಅಂದಿದ್ರೆ ಅದಕ್ಕೆ ಬೆಲೆ ಬರ್ತಾ ಇತ್ತು. ಯಾರು ಕೂಡ ಸರ್ಕಾರದಿಂದ ಯಾರಿಗೆ GN ಬೇಕು, ಯಾರಿಗೆ GN ಬಾರ್ದು ಯಾವುದು ಕೂಡ ಉಲ್ಲೇಖ ಇಲ್ಲ. ನಾನು ಒಬ್ಬ ವ್ಯಕ್ತಿಯನ್ನು ಗೌರವ ಮಾಡ್ತೀನಿ ಅಂದರೆ ಸರ್ಕಾರದ ಮಟ್ಟದಲ್ಲಿ ಅಥವಾ ಒಂದು ಗೌರವಾನ್ವಿತವಾಗಿ ಮಾತಾಡೋದಾದರೆ ಶ್ರೀ ರಾಜು, ಓಕೆ, ದಟ್ಸ್ ಇನಫ್. ಆದರೆ ಶ್ರೀ ರಾಜು ಜಿ ಎನ್ನುವಂಥ ಅವಕಾಶ ಯಾಕೆ ಈ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಉಲ್ಲೇಖ ಮಾಡಿದ್ರು ಗೊತ್ತಿಲ್ಲ. ಯಾಕಂದರೆ ಅದು ಗೌರವದಲ್ಲಿ ಅತ್ಯಂತ ದೊಡ್ಡ ಗೌರವ ಆಗ್ಬಿಡುತ್ತೆ ನನಗನ್ಸಿದ್ರೆ. ಅಂದರೆ ಜಿ ಅನ್ನೋದು ಅಥವಾ ಅವರೇ ಅನ್ನೋದು, ಶ್ರೀ ಅನ್ನ ಮೇಲೆ ಸಾಕಿತ್ತು ಅಷ್ಟೇ. ಮಾನ್ಯ ಅಂತಾರಲ್ಲ, ಹಾಗೆ ಶ್ರೀ ಅಂತ ನಂತರ ಅವ್ರಿಗೆ ಗೌರವ ಕೊಟ್ಟಂಗಾಗತ್ತೆ. ಮೋಹನ್ ಭಾಗವತ್ ಜಿ ಅನ್ಬೋದಿತ್ತು. ಆದರೆ ಶ್ರೀ ಮೋಹನ್ ಭಾಗವತ್ ಜಿ ಅನ್ನೋದು ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಜಾಸ್ತಿ ಗೌರವ ಕೊಟ್ಟಂಗಾಯಿತು. ಬೇರೆಯವ್ರು ಕೊಡ್ಬೋದಿತ್ತು, ಆದರೆ ಪ್ರಿಯಾಂಕ್ ಖರ್ಗೆ ಅಂತ RSSನ ವಿರೋಧ ಮಾಡುವಂಥ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟಿ ಗೌರವ ಕೊಟ್ಟಂಗಾಯ್ತಪ್ಪ ನನಗನ್ಸಿದ್ದು. ಹಾಗಾದರೆ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಶ್ರೀ ಮೋಹನ್ ಭಾಗವತ್ ಜಿ ಅವರಿಗೆ ಕೇಳಿದಂಥ ಪ್ರಶ್ನೆ ಏನು ಎನ್ನುವುದನ್ನು ನೋಡ್ತಾ ಇದ್ರೆ, ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ನಡೀತಾ ಇದೆ? ಫಸ್ಟ್ ಒನ್,
ಎರಡನೇದಾಗಿ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರ ಎಲ್ಲಿದೆ. ಮೂರನೇದು ದೇಣಿಗೆ ಕೊಡುವ ಮತ್ತು ಆದಾಯದ ವಿವರಗಳನ್ನು ನೀವು ಸಲ್ಲಿಸಿದ್ರಾ ಅಥವಾ ನಿಮ್ಮ ಹತ್ರ ಆ ದಾಖಲಾತಿ ಇದೆಯಾ. ನಾಲ್ಕನೇದು ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರವನ್ನು ನೀವು ಇಟ್ಕೊಂಡಿದ್ರಾ, ಎಷ್ಟು ಕಟ್ಟಡ ಇದೆ, ಎಷ್ಟು ದಾನ ಮಾಡ್ತಾರೆ, ಎಷ್ಟು ತೆರಿಗೆ ಕಟ್ಟಡ ಎಲ್ಲವೂ ಇದೆಯಾ. ಜೊತೆಗೆ ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿಸಲಾಗಿದೆಯೇ. ನಿಮಗೆ ಕೆಲವೊಂದು ದಾನಿಗಳು ಬರ್ತಾರೆ, ಅವರು ಕೊಡುವಂಥ ಮಾರ್ಗದಲ್ಲಿ ಬ್ಲ್ಯಾಕ್ ಮನಿ ಕೂಡ ಕೊಡುವಂಥ ಚಾನ್ಸಸ್ ಇದೆ. ಹೀಗಾಗಿ ದಾನಿಗಳು ಕೊಟ್ಟಂಥ ದಾನ ಇದೆಯಲ್ಲ, ಅವರ ಒಂದು ಮೂಲಗಳು ನಿಮಗೆ ತಿಳಿದಿದೆಯಾ, ಅವರು ಯಾವ ಪ್ರಕಾರವಾಗಿ ಹಣವನ್ನು ಸಂಪಾದನೆ ಮಾಡಿದ್ರು ಎನ್ನುವುದನ್ನು. ನೋಂದಣಿ ಇಲ್ಲದಿದ್ದರೂ ಕೂಡ ತನ್ನ ಚಟುವಟಿಕೆಗಳನ್ನು ಯಾವ ಕಾನೂನಿನ ಆಧಾರದಲ್ಲಿ ನಡೆಸಲಾಗ್ತಾ ಇದೆ. ನಿಮಗೆ ನೋಂದಣಿ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಆದರೂ ಕೂಡ ಕಾನೂನಿನ ಯಾವ ಒಂದು ಆಪ್ಷನನ್ನು ಉಪಯೋಗಿಸ್ಕೊಂಡು ನೀವು ಇಲ್ಲಿಯ ತನಕ ಇಷ್ಟು ದೊಡ್ಡ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರಿ. ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಕ್ಕನ್ನು ಯಾವ ಕಾನೂನಿನ ಅಡಿಯಲ್ಲಿ ಅವಲಂಬಿತವಾಗಿದೆ. ನೀವು ಇಟ್ಸ್ ನಾಟ್ ಎನ್ ಕಲ್ಚರಲ್ ರಾಯಭಾರಿನಲ್ಲ, ಯಾವುದಕ್ಕೂ ಕೂಡ ಹೆಲ್ಪ್ ಆಗಲ್ಲ. ನೀವು ಸ್ವಲ್ಪ ಭಾಷಣ ಮಾಡ್ತೀರಿ ಹೋಗ್ತೀರಿ, ಆದರೂ ಕೂಡ ಯಾವುದೇ ಸಾರ್ವಜನಿಕ ಜವಾಬ್ದಾರಿ, ನಿಮಗೆ ಮೋಟೋ ಇಲ್ಲ, ಗೋಲ್ ಇಲ್ಲ, ಒಂದು ಸದುದ್ದೇಶನಿಲ್ಲ, ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಹಕ್ಕನ್ನು ಯಾವ ಕಾನೂನಿನ ಅಡಿಯಲ್ಲಿ ನಿಮಗೆ ನೀಡಲಾಗಿದೆ. ಅಂದರೆ ನೀವು ಯಾವುದೋ ರಿಜಿಸ್ಟ್ರೇಷನ್ ಇಲ್ಲ, ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಅಂದರೆ ನೀವು ಏನನ್ನೂ ಮಾಡಲೇಬೇಕೆನ್ನುವಂಥ ಜವಾಬ್ದಾರಿ ಇಲ್ಲ. ಹಾಗಿದ್ದು ಕೂಡ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹರ್ಕೊಂಡಿರಲ್ಲ, ನಿಮ್ಗೆ ಅದರ ಒಂದು ಯಾವ ಕಾನೂನಿನ ಅಡಿಯಲ್ಲಿ ನಿಮಗೆ ಈ ಹಕ್ಕನ್ನು ಕೊಡಲಾಗಿದೆ. ಜೊತೆಗೆ ಮಾರ್ಚ್ ಪಾಸ್ಟು ಅದು ಇದು ಅವಕ್ಕೆಲ್ಲ ಅದನ್ನು ಹೇಗೆ ಮಾಡ್ತೀರಿ, ನಿಮಗೆ ಯಾವೆಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಎಲ್ಲವೂ ಕೂಡ ಕೊಡಿ ಅಥವಾ ಬಹಿರಂಗಪಡಿಸಿರುವಂಥ ಮಾತನ್ನು ನಿನ್ನೆ ಮೋಹನ್ ಭಾಗವತ್ ಅವರಿಗೆ, ಶ್ರೀ ಮೋಹನ್ ಭಾಗವತ್ ಜಿ ಅವರಿಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದರು. ಶ್ರೀ ಪ್ರಿಯಾಂಕ್ ಜಿ ಅವರು ಕೇಳಿದರು. ಅದಕ್ಕೆ ಉತ್ತರ ಕೊಟ್ಟಂತ ನೀನೇನು ಉತ್ತರ ಕೊಟ್ಟು ಸಮಾಪ್ತಿ ಮಾಡಿದ್ದಾರೆ ಅದನ್ನು ಮತ್ತೊಮ್ಮೆ ಹೇಳೋದಾದರೆ, RSSಗೆ ಈಗಾಗಲೇ 100 ವರ್ಷಗಳು ಕಳೆದಿದೆ. RSS ನೋಂದಣಿ ಆಗಿಲ್ಲ ಅನ್ನೋದು ಕೂಡ ನೂರಾರು ವರ್ಷಗಳಿಂದ ಕೋಟ್ಯಾಂತರ ಜನಕ್ಕೆ ತಿಳಿದಿದೆ. ಇದು ನೀವು ಮಾಡಿದಂಥ ಮೊಟ್ಟ ಮೊದಲ ಸಂಶೋಧನೆಯಲ್ಲ. RSS ನೋಂದಣಿ ಆಗಿಲ್ಲ ಅನ್ನೋದು ಕೋಟ್ಯಾಂತರ ಜನರಿಗೆ ಗೊತ್ತಿದೆ. ಇದು ನೀವು ಮಾಡಿದ ಸಂಶೋಧನೆಯಲ್ಲ, ನೀವು ಸಂಶೋಧನೆ ಮಾಡಿ ಬೀಗಬೇಡಿ. ಇದು ಆಲ್ರೆಡಿ ನೋಂದಣಿ ಆಗಿಲ್ಲ, ಮುಂದೂ ಕೂಡ ನೋಂದಣಿ ಆಗಲ್ಲ. ಇದು ರಾಜಕೀಯ ಪ್ರೇರಿತ, ನಿಮಗೆ TRP ಬೇಕು, ನಿಮಗೆ ಪ್ರಚಾರ ಬೇಕು. ಹಾಗಾಗಿ ಜನರಲ್ಲಿ ಗೊಂದಲ ಎಬ್ಬಿಸಿ ರಾಜಕೀಯ ಮಾಡಲಿಕ್ಕೆ ಹೋಗುವ ಒಂದು ದಾರಿಯಲ್ಲಿ ನೀವು ಈ ಪ್ರಶ್ನೆಯನ್ನು ಮತ್ತೆ ಕೇಳ್ತಾ ಇದ್ದೀರಿ. ನಿಮಗೆ ಉತ್ತರ ಸಿಗಲಿಲ್ಲ ಅಂದರೆ 2 ಬಾರಿ RSS ಬಗ್ಗೆ ನಿಮ್ಗೆ ಏನೂ ತಿಳಿದಿಲ್ಲ ಅಂದರೆ ಈಗಾಗಲೇ 2 ಬಾರಿ ದೊಡ್ಡವರು, ನಿಮ್ಮ ದೊಡ್ಡವರು 2 ಬಾರಿ ಬ್ಯಾನ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದರು. ಯಾಕೆ ಮಾಡಿದರು? ಯಾಕಂದರೆ ಈಗಾಗಲೇ RSS ವಿಸ್ತಾರವಾಗಿ ಬೆಳೆದಿದೆ. ಸಂವಿಧಾನದ ಅಡಿಯಲ್ಲಿ ಸಂಘಗಳನ್ನು ರಚನೆ ಮಾಡುವಂಥ ಹಕ್ಕಿದೆ. ಹೀಗಾಗಿ ಸಂವಿಧಾನದಲ್ಲಿ ನಮ್ಮದು ಒಂದು ಆಪ್ಷನ್ ಇದೆ, ನಾವು ಸಂಘಗಳನ್ನ ಕಟ್ಟಬಹುದು. ಹಾಗಾಗಿ 2 ಬಾರಿ ಬ್ಯಾನ್ಗಾಗಿ ಪ್ರಯತ್ನ ಪಟ್ಟವರು ನೀವು ಕೇಳಿ, RSS ನೋಂದಣಿ ಆಗಿದೆಯಾ ಇಲ್ವಾ, RSS ಅನ್ನುವಂಥ ಸಂಘ ಇರಬಹುದಾ ಇಲ್ವಾ ಎನ್ನುವಂಥ ಒಂದು ಪ್ರಶ್ನೆಯನ್ನು ನಿಮ್ಮ ದೊಡ್ಡ ನಾಯಕರಿಗೆ ಕೇಳಿ ನೋಡಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಅವ್ರು ಹೇಳ್ತಾರೆ, ನೋಡಿ, ಧರ್ಮಗಳು ಎಲ್ಲೂ ಕೂಡ ನೋಂದಣಿ ಆಗಬೇಕಿಲ್ಲ. ಧರ್ಮ ಅಂದರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಯಾವುದು ಕೂಡ ನೋಂದಣಿ ಆಗಿಲ್ಲ, ಎಲ್ಲೂ ಕೂಡ ಇದರ ನೋಂದಣಿ ಆಗಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಬಿಫೋರ್ ದ ಕಾನ್ಸ್ಟಿಟ್ಯೂಷನ್, ಅಂದರೆ ಇದು ಸಂವಿಧಾನಕ್ಕೆ ಮೊದಲು ಆದಂಥ ಕಾರಣಕ್ಕಾಗಿ ಈ ಎಲ್ಲ ಧರ್ಮದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಮುಂದೊಂದಿನ ನಮ್ಮದು ಕೂಡ ಉಲ್ಲೇಖ ಆಗಬಹುದು. ಜೊತೆಗೆ RSS ಎನ್ನುವುದು ನೋಂದಣಿ ಆಗಬೇಕೆಂದಿಲ್ಲ. ಯಾಕಂದರೆ ಹಿಂದೂ ಧರ್ಮ ಅಂದರೆ ಈ ನಮ್ಮ 100 ಕೋಟಿಯ ಸರ್ವಧರ್ಮ ಅಥವಾ ಅಚ್ಚುಮೆಚ್ಚಿನ ಧರ್ಮವಾಗಿರುವಂಥ ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ. ಹೀಗಾಗಿ ಯಾವುದೇ ಧರ್ಮ, ಯಾವುದೇ ಒಂದು ಶಿಸ್ತು ಪಾಲನಾ ಸಂಘಟನೆ ನೋಂದಣಿ ಆಗಬೇಕಿಲ್ಲ. ಅದು ನಮ್ಮ ಕಾನೂನಿನ ಅಡಿಯಲ್ಲಿ ಇದೆ, ಅದು ಸಂವಿಧಾನದಲ್ಲಿದೆ. ಒಂದು ವೇಳೆ ಅಂಥ ಒಂದು ಆಪ್ಷನ್ ಇಲ್ಲ ಅಂದರೆ ಈಗಾಗಲೇ ಬ್ಯಾನ್ ಆಗಿ ಹೋಗ್ತಿತ್ತು, ಈಗಾಗಲೇ ಅನೇಕ ಕೇಸ್ಗಳು ಬರ್ತಿತ್ತು. ಈಗಾಗಲೇ 100 ವರ್ಷಗಳಿಂದ, ಅಂದರೆ ಸಂವಿಧಾನ ಅಥವಾ ಸ್ವಾತಂತ್ರ್ಯ ಪೂರ್ವಕ್ಕೆ ನಾವು ಹುಟ್ಕೊಂಡ್ರೂ ಕೂಡ ಸ್ವಾತಂತ್ರ್ಯ ಬಂದ ನಂತರ ಕಾನೂನಿನ ಅಡಿಯಲ್ಲಿ ನಮ್ಮನ್ನು ಬ್ಯಾನ್ ಮಾಡುವಂಥ, ನಮ್ಮನ್ನು ನಿಗ್ರಹಿಸುವಂಥ, ನಮ್ಮನ್ನು ಮೂಲೆಗುಂಪು ಮಾಡುವಂಥ ಅವಕಾಶ ಇತ್ತು. ಆದರೆ ನೋಬಡಿ ಹ್ಯಾಸ್ ಡನ್ ಇಟ್, ಅಂದರೆ ಯಾರೂ ಕೂಡ ಮಾಡಲಿಲ್ಲ, ಯಾರೂ ಕೂಡ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅಂಥದ್ದೊಂದು ಸಂವಿಧಾನದ ಹಕ್ಕು ನಮ್ಮಲ್ಲಿದೆ. ಜೊತೆಗೆ RSS ಅಡಿಯಲ್ಲಿ, ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ನಾವು ಕೇವಲ ಮಾರ್ಗದರ್ಶಕರಾಗಿದ್ದೇವೆ. ನಮ್ಮ ಅಡಿಯಲ್ಲಿ 100 ಸಂಘ ಸಂಸ್ಥೆಗಳು ಇವೆ, ಅವೆಲ್ಲವೂ ಕೂಡ ನೋಂದಣಿಯಾಗಿದೆ. ಫಾರ್ ಎಕ್ಸಾಂಪಲ್ ರಾಷ್ಟ್ರೋತ್ಥಾನ ಸಮಿತಿ ಇದೆ, ಅದು ಸಂವಿಧಾನದಡಿ ಬರುತ್ತೆ, ಅದು ನಮ್ಮ ಗೈಡೆನ್ಸ್ ಅಡಿಯಲ್ಲಿ ಬರುತ್ತೆ, ಅದು ಕೂಡ ಈಗಾಗಲೇ ನೋಂದಣಿಯಾಗಿದೆ. ನಮೋ ಬ್ರಿಗೇಡ್ ಬರುತ್ತೆ, ಅದು ಕೂಡ ಒಂದು ಸಂಘ, ಒಂದು ಹೆಲ್ಪ್ ಮಾಡುತ್ತೆ, ಬೇರೆ ಬೇರೆ ಕಾರ್ಯಗಳು
ಚಟುವಟಿಕೆ ತೊಡಸ್ಕೊಳುತ್ತೆ. ಕೆರೆಗಳನ್ನ ಅಭಿವೃದ್ಧಿಪಡಿಸೋದು, ಕೆರೆಗಳನ್ನ ಹೂಳೆತ್ತುವುದು, ಬೇರೆ ಬೇರೆ ಎಲ್ಲ ಕಾರ್ಯದಲ್ಲಿ ನಡೆಯುತ್ತೆ. ಅದು ಕೂಡ ಇದೀಗ ನೋಂದಣಿಯಾಗಿದೆ. ಹೀಗಾಗಿ ನಾವು ಇವರ ಮೇಲಿದ್ದು ಎಲ್ಲರಿಗೂ ಕೂಡ ಗೈಡೆನ್ಸನ್ನು ಕೊಡ್ತೀವಿ, ಮಾರ್ಗದರ್ಶಕರಾಗಿ ಮಾತ್ರ ಕೆಲಸವನ್ನು ಮಾಡ್ತಿದ್ದೇವೆ. ಜೊತೆಗೆ ಇವೆಲ್ಲವೂ ಕೂಡ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ. ಹೀಗಾಗಿ ನೀವು ಏನೇ ಮಾಡಬೇಕಂದ್ರೂ ಕೂಡ ಕೇವಲ ಪ್ರಚಾರದ ದೃಷ್ಟಿಯಿಂದ ಮಾಡ್ತಿದ್ದೇವೆ ಹೊರತು ನೀವು ಜನರ ಉದ್ದೇಶದಿಂದ, ಜನರ ಒಳಿತಿಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಜೊತೆಗೆ ಮತ್ತೊಂದು ಹೇಳ್ತಾರೆ, ಇವೆಲ್ಲವೂ ಕೂಡ ನೂರಾರು ಸಲ ನಾನು ಉತ್ತರವನ್ನು ಕೊಟ್ಟಿದ್ದೇನೆ, ಮತ್ತೆ ಉತ್ತರ ಕೊಡುವಂಥ ಪ್ರಮೇಯ ಬರೋದೇ ಇಲ್ಲ. ಇದು ಕೇವಲ ರಾಜಕೀಯ ಪ್ರೇರಿತ, ನಿಮ್ಗೆ ಏನೋ ಒಂದು ಡೈವರ್ಟ್ ಮಾಡಬೇಕು, ಏನೋ ಒಂದು ಬೇರೆ ಕಡೆ ತಿರುಗಿಸಬೇಕು ಅನ್ನೋಂಥ ಕಾರಣಕ್ಕಾಗಿ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಇಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೇರಳದ ಒಂದು ಜಾಗದಲ್ಲಿ ಮಾತನಾಡ್ತಾ ಮಾಧ್ಯಮದ ಮಿತ್ರರು ಕೇಳಿದಂಥ ಪ್ರಶ್ನೆಗೆ ಸಖತ್ತಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಇಂಥ ಉಡಾಪಿಯ ಉತ್ತರ ಬೇಡ, ನಾನು ಕೇಳಿದ ಪ್ರಶ್ನೆ ಏನು, ಇವರು ಕೊಟ್ಟಂಥ ಉತ್ತರ ಏನು, ಈಗಾಗಲೇ ಇಂಥ ಉತ್ತರವನ್ನು ನೂರಾರು ಸಲ ಕೊಟ್ಟಿದ್ದಾರೆ. ಆದರೆ ನಾನು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪ್ರಶ್ನೆಯನ್ನು ಕೇಳಿದ್ದೇನೆ, ಕಟ್ಟಡ ಹೇಗೆ ಬಂತು, ಅದು ಹೇಗೆ ಬಂತು, ಇದು ಹೇಗೆ ಬಂತು ಎನ್ನುವುದನ್ನು ಪ್ರಶ್ನೆ ಕೇಳಿದಾಗ ಅವರು ನುಣುಚಿಕೊಂಡಿದ್ದಾರೆ. ಹೀಗಾಗಿ ನನಗಿದು ಸಮಂಜಸ ಉತ್ತರ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಓದುವಾಗ ಅಲ್ಲಿ ಒಂದು ಸಂಶೋಧನೆ ಆಗುತ್ತೆ, ಅಲ್ಲಿ ಬೇರೆ ಬೇರೆ ಕಾರ್ಯ ಆಗುತ್ತೆ. ಆದರೆ RSSನ ಅಡಿಯಲ್ಲಿ ಮಾಡುವಂಥ ಚಟುವಟಿಕೆಗಳಿಂದ ಯಾರು ಉದ್ಧಾರ ಆಗಿದ್ದಾರೆ, ಯಾವ ಸಂಶೋಧನೆ ಆಗಿದೆ, ಯಾರು ಅದರಿಂದ ಜನ ಪ್ರೇರೇಪಿತರಾಗಿ ಏನಾದರೂ ಒಂದು ಸಾಧನೆ ಮಾಡಿದಾರ, ಎಲ್ಲವನ್ನು ಕೂಡ ಕೇಳಿದರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ಉತ್ತರ ಸಿಗುತ್ತೆ ಅನ್ನೋದನ್ನು. ಆದರೆ ಕೆಲವೊಂದು ಕಾರ್ಯದಿಂದ ನಾವು ಹೇಳೋದಾದರೆ ಅದು ಹೇಳ್ತಾರೆ ಅಂದರೆ RSSನ ಪರವಾಗಿರುವಂಥ ಅನೇಕರು ಹೇಳ್ತಾರೆ, ನೋಡಿ 4 ಜನ ಪ್ರೊಟೆಸ್ಟ್ ಮಾಡ್ತಾರೆ, 4 ಜನ ಒಂದು ಸಹಾಯ ಮಾಡ್ತಾರೆ, 4 ಜನ ಬಿಡದಿ ಟೌನ್ಶಿಪ್ಪಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಅವರೇ ನೋಂದಣಿ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡಿದ್ರ, ಇಲ್ಲ ಸಾರ್ವಜನಿಕವಾಗಿ ಏನನ್ನಿಸ್ತು ಅದನ್ನು ಮಾಡಲಿಕ್ಕೆ ಹಕ್ಕಿರುತ್ತೆ, ಅದಕ್ಕೆ ನೋಂದಣಿ ಬೇಕಿಲ್ಲ. ಅಥವಾ ಯಾರೋ ಒಬ್ಬ 4 ಜನ ಒಂದು 100 ಜನಕ್ಕೆ ಹೆಲ್ಪ್ ಮಾಡಬೇಕಪ್ಪ, ನಾವು ಕೊಡಗು ವಲಯದಲ್ಲಿ 2018-19ರಲ್ಲಿ ಅಂದರೆ ಜಲಪ್ರಳಯ ಆಯಿತು, ಭೂಕುಸಿತ ಆಯಿತು, ಅಲ್ಲಿ ಸಾವಿರಾರು ಜನ ಹೋಗಿ ಗಾಡಿಗಳ ಮುಖಾಂತರ ಅದನ್ನು ಹೆಲ್ಪ್ ಮಾಡಿದ್ರು, ಫುಡ್ ಕಿಟ್ಟನ್ನು ಕೊಟ್ಟರು, ಬೇರೆ ಬೇರೆ ಆಯಿತು. ಅದಾದ ಕೊರೋನಾ ಟೈಮಲ್ಲಿ ನೂರಾರು ಕಾರ್ಯಕರ್ತರೆಲ್ಲ ಸೇರಿ ಕೊರೋನಾ ಪೀಡಿತರಿಗೆ ಹೆಲ್ಪ್ ಮಾಡಿದ್ರು. ಅವರೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ನೋಂದಣಿಯಾಗಿಲ್ಲ. ಯಾಕಂದರೆ ಈ ಸಹಾಯ ಮಾಡೋರಿಗೆ ನೋಂದಣಿ ಮಾಡಬೇಕಂದ್ರೆ ಅದು ಒಂಥರ ಕೆಟ್ಟ ಸಮಾಜ ಆಗುತ್ತೆ, ನೋಂದಣಿ ಮಾಡಿಕೊಂಡು ಸಹಾಯ ಮಾಡಬೇಕಂದ್ರೆ ಅದು ಒಂಥರ ಕೆಟ್ಟ ಸಂದೇಶ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಒಂದು ಲೆಕ್ಕದಲ್ಲಿ ಹೌದು, ಆದರೆ ನೋಡಬೇಕು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಹೊಸದಾಗಿ ಚಾರ್ಜನ್ನು ವಹಿಸ್ಕೊಂಡಿದ್ದಾರೆ. ಅವರಿಗೆ RSS ಬಗ್ಗೆ ತುಂಬ ಕಾಳಜಿ ಇದೆ, ಅಂದರೆ ವ್ಯತಿರಿಕ್ತವಾದ ಕಾಳಜಿ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಒಂದು ಹಂತಕ್ಕೆ ನನ್ನ ವಿಚಾರವಾಗಿ ನನಗೆ ತಿಳಿದಂಥ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಷ್ಟು RSS ಬಗ್ಗೆ ವಿರೋಧ ಇದ್ದರೆ, RSS ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂದ್ರೆ ಕಾನೂನಿನ ಅಡಿಯಲ್ಲಿ ಏನು ಬರುತ್ತೆ, ಲಾಸ್ಟ್ ಟೈಮ್ ಆಯ್ತಲ್ಲ ಚಿತ್ತಾಪುರದಲ್ಲಿ ಮಾರ್ಚ್ ಫಸ್ಟು ಅದನ್ನು ಅವರು ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅದಂತ ಅದೇ ಜಾಗದಲ್ಲಿ ಮತ್ತೆ ಕೋರ್ಟ್ ಪರ್ಮಿಷನ್ ಕೊಡ್ತು, ಅಂಥ ಒಂದು ಕಾರ್ಯ ಮಾಡಲಿ, ಅದು ವಿರೋಧ ಪರ ಇರುತ್ತೆ. ಆದರೆ ನೀವು RSSನ ಒಂದು ಚಟುವಟಿಕೆಯನ್ನು ನಿಗ್ರಹ ಮಾಡಬೇಕು, ಅಥವಾ ನೀವು ಅವರ ಕಟ್ಟಡಗಳ ಬಗ್ಗೆ ಸಂಶಯ ಇದೆ, ಅವರ ಒಂದು ಚಟುವಟಿಕೆ ಮೇಲೆ ಸಂಶಯ ಇದೆ, ಅವರ ದೇಣಿಗೆ ಸಂಶಯ ಇದೆ ಅಂದರೆ ನೇರವಾಗಿ ಎಲ್ಲಿ ಆ ಕಟ್ಟಡ ಇದೆ, ಎಲ್ಲಿ ಯಾರ ಮುಖಾಂತರ ದೇಣಿಗೆ ಬರುತ್ತೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕ ಸರ್ಕಾರದಲ್ಲಿ ಇಂಟೆಲಿಜೆನ್ಸಿ ಇದೆ, ಬೇರೆ ಬೇರೆ ಇದೆ, ಅದನ್ನು ಉಪಯೋಗಿಸ್ಕೊಂಡು. ಯಾಕಂದರೆ ಹೋಮ್ ಡಿಪಾರ್ಟ್ಮೆಂಟು ಇದ್ರೂ ಕೂಡ CM ಹತ್ರ ಅದು ಇಂಟೆಲಿಜೆನ್ಸಿ ಇರುತ್ತೆ, ಗುಪ್ತಚರ ದಳ ಇರುತ್ತೆ. ಕರ್ನಾಟಕದಲ್ಲಿ RSSಗೆ ಹೇಗೆ ಫಂಡ್ ಬರುತ್ತೆ ಎಲ್ಲವನ್ನು ಕೂಡ ನಿಗ್ರಹ ಮಾಡ್ಕೊಂಡು ಅದಕ್ಕೊಂದು ಕಮಿಟಿ ಮಾಡಿಕೊಂಡು, ಅಥವಾ ಬೇರೆ ಅಥವಾ ಮುಖ್ಯಮಂತ್ರಿಗಳ ಮುಖಾಂತರ ಸೆಂಟ್ರಲ್ಗೆ ಒಂದು ಮನವಿಯನ್ನು ಕೊಟ್ಕೊಂಡು, ಇಲ್ಲ RSSನವ್ರು ಹೀಗೆ ಮಾಡ್ತಾಯಿದ್ರೆ, ಅಥವಾ RSSನ ಅಡಿಯಲ್ಲಿ ಬರ್ತಿರುವಂಥ ಯಾವ್ಯಾವ ಸಂಘಟನೆ ಇದೆಯಲ್ಲ, ಅದು ನವಬರಿಗೌಡು, ರಾಷ್ಟ್ರೋತ್ಥಾನ, ಇವೆಲ್ಲವೂ ಕೂಡ ಹೇಗೆ ಹಣ ಬರುತ್ತೆ, ಅಥವಾ ಎಲ್ಲೆಲ್ಲಿ ಬಿಲ್ಡಿಂಗ್ ಇದೆ, RSSನ ಪಥಸಂಚಲನಕ್ಕೆ ಮುಖ್ಯ ಟ್ರೈನಿಂಗ್ ಇದೆಯಲ್ಲ, ಆ ಕಟ್ಟಡಗಳು ಯಾರು ಕೊಟ್ಟರು, ಇವೆಲ್ಲವನ್ನು ನೀವು ಎನ್ಕ್ವೈರಿ ಮಾಡಿದ್ರೆ, ಅಂದರೆ ಸರ್ಕಾರದ ಮಟ್ಟದಲ್ಲಿ ಲೀಗಲ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ಈ ನೈತಿಕ ಪ್ರಶ್ನೆಯನ್ನು ಕೇಳೋದು, ಈ ನೈತಿಕ ಉತ್ತರವನ್ನು ಅವ್ರು ಕೊಡೋದು, ಇವೆಲ್ಲವೂ ಕೂಡ ತರ್ಕಕ್ಕೆ ನಿಲುಕೋದು, ಮುಂದೊಂದು ದಿನ ಇವು ಗೊಂದಲಕ್ಕೆ ಕಾರಣವಾಗತ್ತೆ ಹೊರತು ಯಾವುದು ಕೂಡ ದಿ ಎಂಡ್ ಅನ್ನೋದು ಕಾಣದ, ಅಂದರೆ ಈ ಪೂರ್ಣ ವಿರಾಮ ಕಾಣಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಜಕ್ಕೂ ಕೂಡ RSSನ್ನು ನೀವು ಮಲಗಿಸ್ಬೇಕು, RSSನ ಚಟುವಟಿಕೆಗಳನ್ನ ಮಕ್ಕಡೆ ಮಲಗಿಸ್ಬೇಕು ಅನ್ನುವಂಥ ದೃಷ್ಟಿ ಇದ್ದರೆ ನೇರವಾಗಿ ಇಲಾಖೆಗಳ ಮುಖಾಂತರ, ಈ PWD ಇಲಾಖೆ ಮುಖಾಂತರ ಅವರ ಕಟ್ಟಡಗಳನ್ನು ಹುಡುಕೋದಾಗಲಿ, ಅಥವಾ ಬೇರೆ ಇಲಾಖೆಗಳ ಮುಖಾಂತರ ಅಧಿಕಾರಿಗಳಿಗೆ ಅಥವಾ RSSನ ಮುಖ್ಯ ಒಂದು ಪ್ರಚಾರಕರಿಗೆ ಅಥವಾ ಬೇರೆ ನೋಟಿಸ್ ಕೊಟ್ಟು ಅವರನ್ನು ಕೇಳಿಕೊಂಡು ಅವರಿಗೆ ಕರೆದು ಮಾತನಾಡ್ದು ಅವರ ಆಂತರಿಕ ಅಥವಾ ಆಸ್ತಿ ವಿವರಗಳನ್ನ ಕೇಳಿದರೆ ಅದಕ್ಕೆಲ್ಲವೂ ಕೂಡ
ದಾಖಲಾತಿ ಸಿಗುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ RSS ಅಂದ್ಕೂಡಲೇ ಎಲ್ಲೋ ಒಂದು ಸಂಘಟನೆ ಆಗುತ್ತೆ, ಎಲ್ಲೊಂದು ಫಂಕ್ಷನ್ ಆಗುತ್ತೆ, ಹಣ ಬರಲೇಬೇಕಲ್ಲ, ಎಲ್ಲಿಂದ ಬಂತು ಎನ್ನುವುದನ್ನು ನೀವು ಲೀಗಲ್ಲಾಗಿ ಆ್ಯಕ್ಷನ್ ತೆಗೆದುಕೊಂಡ್ರೆ, ಲೀಗಲ್ಲಾಗಿ ನೋಟಿಸ್ ಕೊಟ್ಟರೆ ಅಥವಾ ಆ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಒಂದು ಬೆಲೆ ಬರುತ್ತೆ. ಯಾವುದೋ ಒಬ್ಬ ಒಂದು ಜಾಗದಲ್ಲಿ RSS ಸಂಘಟನೆ ಆಗುತ್ತೆ, ಸುಖ ಸುಮ್ಮನೆ ಯಾರು ಆಗಲ್ಲ, ಅದಕ್ಕೊಂದು ಹಣ ಇರುತ್ತೆ, ಅದಕ್ಕೇನು ಗಾಡಿ ಬೇಕಾಗುತ್ತೆ, ಅದಕ್ಕೊಂದು ಪಥಸಂಚಲನ ಆಗುತ್ತೆ. ಎಲ್ಲಿಂದ ಹಣ ಬಂತು? ನಿಮ್ಮ ನೋಂದಣಿ ಇಲ್ಲವಕ್ಕೆ ಅಲ್ಲಿ ಎಲ್ಲಿಂದ ಹಣ ಬಂತು ಎನ್ನುವುದನ್ನು ನೋಡ್ತಾ ಹೋದರೆ ಅಲ್ಲಿ ಏನೋ ನಿಮ್ಗೆ ಸಿಗಬಹುದು. ಆದರೆ ಸುಖ ಸುಮ್ಮನೆ ನೈತಿಕ ಪ್ರಶ್ನೆಯನ್ನು ಕೇಳಿದ್ರೆ ಎಲ್ಲೂ ಕೂಡ ಇದು ಎಂಡ್ ಆಗಲ್ಲ, ಲಾಜಿಕಲ್ ಎಂಡಿಗೆ ಹೋಗಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಮುಂದುವರಿಯುತ್ತಾ ಅಥವಾ RSSನ ಚಟುವಟಿಕೆಗಳನ್ನ ಎಲ್ಲೂ ಕೂಡ ತಲೆ ಎತ್ತದಂತೆ ಇನ್ನೆರಡು ವರ್ಷ ಪ್ರಿಯಾಂಕ್ ಖರ್ಗೆ ಅವರು ನೋಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಶಸ್ಸನ್ನು ಕಾಣ್ತಾರೆ, ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾನೂನಾತ್ಮಕವಾಗಿ ಅದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ಕೊಡ್ತಾರೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ, ನಾಗರಿಕನಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಮಾಡುವಂತ, ಅಸೋಸಿಯೇಷನ್ ಮಾಡುವಂತ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದಲ್ಲ, ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಇದು RSS ಮಾತ್ರ ಅಲ್ಲ. ನಾಳೆ ಬೆಳಗ್ಗೆ ಕರ್ನಾಟಕದ ಯಾವುದೋ ಹಳ್ಳಿಲಿರುವಂತ ಒಂದು ಸಣ್ಣ ಗ್ರಾಮದಲ್ಲಿ 4-5 ಜನ ಹುಡುಗರು ಒಟ್ಟಿಗೆ ಬಂದರೂ ಕೂಡ ಅವರೊಂದು ಸಂಘ ಸಂಸ್ಥೆಯನ್ನು ಪ್ರಾರಂಭ ಮಾಡಬಹುದು. ಸಂವಿಧಾನ ಕೊಟ್ಟಿರುವಂತಹ ಹಕ್ಕದು. ಈ ಹಕ್ಕಿನ ಕೆಳಗಡೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದೆ. ಸಂವಿಧಾನ ಇಲ್ದಲೇ ಇದ್ದಾಗ, ಬ್ರಿಟಿಷರಿದ್ದಾಗಲೂ ಕೂಡ RSS ಈ ರೈಟ್ ಆಫ್ ಅಸೋಸಿಯೇಷನ್ ಇಂದನೇ ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು. ಇನ್ನು ಸಂಘದ ಅಕೌಂಟ್ಸು, ಸಂಘದ ಆಫೀಸ್ಗಳು, ಸಂಘದ ಪ್ರಾಪರ್ಟಿಗಳು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಟ್ರಸ್ಟ್ಗಳು, ಅಸೋಸಿಯೇಷನ್, ಸೊಸೈಟಿಗಳನ್ನ ಮಾಡಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್, ಇದ್ರ ಕೆಳಗಡೆ ಯಾವ್ಯಾವ ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಯಾವ ಕಾನೂನುಗಳನ್ನು ಫಾಲೋ ಮಾಡಬೇಕು, ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇದನ್ನ ಫಾಲೋ ಮಾಡೇ RSS ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ ಅಲ್ಲ RSSನ ಬಗ್ಗೆ ಆಡಿಟ್ ಕೇಳ್ತಾ ಇರೋದು ಅಥವಾ RSSನ ನೋಂದಣಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಇದೇನೋ ಫಸ್ಟ್ ಟೈಮ್ ಏನೋ ನಾವು ಇನ್ನೋವೇಷನ್ ಮಾಡಿದೀವಿ ಅಂತ. ಯಾಕೆಂದ್ರೆ ಅವ್ರದ್ದು ಇನ್ನೊಂದು ಮಂತ್ರಾಲಯ ಇರುವಂತದ್ದು ITBT, ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಆಗ್ಬೇಕಾಗಿರೋದು. ಅಲ್ಲಿ ಅವ್ರು ಯಾವುದು ಮಾಡಿಸ್ತಾ ಇಲ್ಲ. ಆದ್ರೆ ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಇಲ್ಲೇನೋ ನಾನು ನೋಂದಣಿ ಬಗ್ಗೆ, ಅಕೌಂಟ್ ಬಗ್ಗೆ, ಆಡಿಟ್ ಬಗ್ಗೆ ಪ್ರಶ್ನೆ ಕೇಳ್ಬಿಟ್ರೆ ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನಂದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಅನ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ, ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ, ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ. ಕೋರ್ಟು RSSಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡದಲ್ಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ, ಅದ್ರ ವಿರುದ್ಧ ಎಲ್ಲಾ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5,000 ಜನ ಸೇರಿದ್ರು. ಈಗಲೂ ಅವರು RSS ವಿರೋಧ ಮಾಡಕ್ ಹೋಗ್ತಾ ಇದ್ದಾರೆ. ಅವರ ಈ RSS ವಿರೋಧ ಕರ್ನಾಟಕದಲ್ಲಿ RSS ಮತ್ತೆ RSSಗೆ ಸಂಬಂಧಪಟ್ಟಂತಹ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೆ ಇದಕ್ಕೆ ಒಂದು ಫೌಂಡೇಶನ್ ಹಾಕೊಡ್ತಾ ಇದ್ದಾರೆ. I don't need to respond. And we are not secretive. We are working on open ground. We are calling people and telling them about Sangha. This is politics. And all these things, gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times. And Sangha started as a public will. I narrated you how that churning of minds went on. And the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there.
But Sangha, government knows Sangha is there. Government banned us twice, and that ban was released. Once by court order, another by Satyagraha. So government knows they banned RSS. That means they knew RSS is there. RSS is recognized. So all this has happened over 100 years. Nobody told us that you must register. Our constitution, written constitution, is with the government. We have submitted it in 1950s. There in government would have said, okay, all is well, but you have not registered. First register, then we will accept. They did not say that.